ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದ್ರೆ ನಾನು ಸಿಂಪಲ್ ಆಗಿ ಒಂದು ಟೊಮೆಟೊ ಕರಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ. ಟೊಮೊಟೊ 3 ರಿಂದ 4 ಟೊಮೊಟೊ ಕಟ್ ಮಾಡ್ಕೊಂಡಿನಿ. ಈ ರೀತಿ ಹಣ್ಣಾಗಿರುವಂಥ ಟೊಮೊಟೊ, ಬೆಳ್ಳುಳ್ಳಿ, ಹುಣಸೆ ಹಣ್ಣಿನ ರಸ, ಈರುಳ್ಳಿ, ಮೆಣಸಿಕಾಯಿ ತೊಗೊಂಡು ನೋಡ್ರಿ. ಈಗ ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ ಬನ್ನಿ. 3 ರಿಂದ 4 ಚಮಚ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಸಾಸಿವೆ, ಆಮೇಲೆ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟ್ಪಟ ಅಂದ ತಕ್ಷಣ ಈರುಳ್ಳಿ ಹಾಕ್ತಾ ಇದ್ದೀನಿ. 2 ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ, ಹಾಗೆ ಕರಿಬೇವು ನೋಡಿ, 1-2 ಮೆಣಸಿಕಾಯಿ ನಡುವಕ್ಕೆ ನೀರು ಹಾಕಿ ನೋಡ್ರಿ. 1-2 ಅತಿ ಬೇಗವಾಗಿ ಆಗುವಂಥ ಟೊಮೆಟೊ ಕರಿ ಸಿಂಪಲ್ ಆಗಿ ನೋಡ್ರಿ. ಗೋಲ್ಡನ್ ಕಲರ್ ಬರೋವರೆಗೂ ಆಗಿದೆಲ್ಲ. ಇವಾಗ ಇದ್ರ ಜೊತೆ ಮಸಾಲೆ ಹಾಕೋಣ. ಪೌಡರ್, ಗರಂ ಮಸಾಲ, ಅಚ್ಕಾರದ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಹಾಕೋಣ. ಧನಿಯಾ ಪೌಡರ್. ಇವಾಗ ಏನು ಮಾಡೋಣ ಅಂದ್ರೆ ಬೆಳ್ಳುಳ್ಳಿ ಹಾಕಿದ್ದಾರೆ, ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗೋಣ. ಟೊಮೆಟೊ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೊ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವಿ. ಈಗ ಇವು ಜವಾರಿ ಟೊಮೆಟೊ ಅಲ್ವಲ್ಲ, ಹೈಬ್ರಿಡ್ ಟೊಮೆಟೊ ಇವೆ. ನಾನು ಸ್ವಲ್ಪ ಹುಣಸೆ ರಸ ಹಾಕ್ತಿದ್ದೀನಿ. ಸ್ವಲ್ಪ ಹುಣಸೆ ರಸ ಸ್ವಲ್ಪ ಹಾಕಿ, ಹುಳಿ ತಿಂತಿದ್ರೆ ಅಂದರೆ ಜಾಸ್ತಿನೂ ಹಾಕ್ಬೋದು. ಈ ಹುಳಿ ಇರಲಾರ್ದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ 10 ರಿಂದ 15 ನಿಮಿಷ ಕುದಿಸ್ಕೊಂಡು ನೋಡಿ. ಇವಾಗ ಮೇಲ್ಗಡೆ ಎಲ್ಲ ಎಣ್ಣೆ ತೇಲ್ಗತ್ತದಲ್ಲ, ಇವಾಗ ರೆಡಿ ಆಯ್ತು ನೋಡಿ. ಫೈನಲ್ ಆಗಿ ನೋಡಿ. ಇವಾಗ ಲಾಸ್ಟಿಗೆ ಇಳಿಸ್ಬಿಡೋಣ. ಸೂಪರಾಗಿ ರೆಡಿ ಆಯಿತು. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಟೊಮೆಟೊ ಕರಿ ರೆಸಿಪಿನ ಹೇಳ್ಕೊಟ್ಟಿನಿ ನೋಡಿ. ಬಿಸಿ ಬಿಸಿ ಅನ್ನದ ಜೊತೆ ಕಡಲೆ ಪುಡಿ, ಆಮೇಲೆ ಟೊಮೆಟೊ ಕರಿ ಚಟ್ನಿ ಪುಡಿ ಜೊತೆ ತುಪ್ಪ ಹಾಕೊಂಡು ತಿಂದ್ಬಿಟ್ರೆ ಇನ್ನೂ ಮಸ್ತ. ಬಿಸಿ ಅನ್ನ, ಚಪಾತಿ, ದೋಸೆ, ಇಡ್ಲಿ ಜೊತೆ ಸೂಪರ್ ಕಾಂಬಿನೇಷನ್ ನೋಡ್ರಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಟೊಮೆಟೊ ಕರಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಬಿಸಿ ಅನ್ನದ ಜೊತೆ ನಾವು ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ರೀತಿ ತುಪ್ಪ, ಚಟ್ನಿ ಪುಡಿ, ಈ ಥರ ಟೊಮೆಟೊ ಕರಿ ಜೊತೆಗೆ ತಿಂದು ನೋಡಿ ಒಂದ್ಸಲ. ಬಿಸಿ ಬಿಸಿ ಬೇಗನೆ ಆಗುವಂಥ ರೆಸಿಪಿ ಮಸ್ತ್. ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ. ಸ್ಕೂಲಿಗೂ ಹಾಕಿ ಕೊಡ್ಬೋದು ಟಿಫನ್ಗೆ. ಆಗ ಟೇಸ್ಟ್ ಮಾಡು. ಸೂಪರಾಗಿ ಬಂದ ನೋಡ್ರಿ. ಮಗನಿಗಂತೂ ತುಂಬ ಇಷ್ಟ ಆಗ್ಯದ. ನಿಮ್ಮ ಮಕ್ಕಳಿಗೂ ಮನೆ ಮಂದಿಗೆಲ್ಲ ಇಷ್ಟ ಆಗ್ತದೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ಟೇಸ್ಟ್ ಅಂತೂ ಸೂಪರ್ ಆಗ್ಯದಲ್ಲ, ಸೂಪರ್ ಆಗ್ಯದ ನೋಡ್ರಿ. ನೀವು ನಿಮ್ಮ ಮಕ್ಕಳಿಗೆ ಬೇಗವಾಗಿ ಮಾಡಿಕೊಡ್ಬೋದು ನೋಡ್ರಿ. ಮಕ್ಕಳಿಗೆ ಸಾಯಂಕಾಲ ಆದರೂ ಮಾಡ್ಬೋದು, ಬೆಳಗ್ಗೆ, ಆಮೇಲೆ ಟಿಫಿನ್ಗೂ ಹಾಕಿ ಕೊಡ್ಬೋದು ನೋಡ್ರಿ. ಟೈಮ್ ಆಗಿತ್ತಂದ್ರೆ ಈ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ ಹೇಳ್ಕೊಟ್ಟಿನಿ. ಚಪಾತಿ ಜೋಡಿನೂ ಸೂಪರ. ಮಗ ಅನ್ನ ಜೊತೆ ತಿಂತೀನಂದ, ಅದಕ್ಕೆ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ. ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣವೇ ಬೆಲ್ಲ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಶನ್ ಸಿಗ್ತದ. ನೀವು ತಕ್ಷಣವೇ ನೋಡ್ಬೋದು ನನ್ನ ರೆಸಿಪಿಗಳು. ರೆಸಿಪಿ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಲೈಕ್ ಮಾಡೋದು ಮಾತ್ರ ಮರಲೇಬೇಡ್ರಿ ಫ್ರೆಂಡ್ಸ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ರೆಸಿಪಿ ಮಾತ್ರ ಸೂಪರ್ ಆಗ್ಯದ. ನೀವು ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ. ಬನ್ನಿ. ಸೂಪರ್ ಆಗ್ಯದ. ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ನೋಡ್ರಿ. ನೀವು ಮಾಡ್ಕೊಂಡು ತಿನ್ರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಯಾರೆಲ್ಲ ನನ್ನ ರೆಸಿಪಿ ತಪ್ಪದೆ ಬಿಡುವಿನ ಟೈಮ್ ತೊಗೊಂಡು ನೋಡ್ಲಾಕತ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ, ಬಾಯ್.